ಯುಗಾದಿ ಹಬ್ಬದ ದಿನ ನಾವು ಚಂದ್ರನ ದರ್ಶನವನ್ನ ಮಾಡ್ತೀವಿ. ಯಾಕೆ ಮಾಡಬೇಕು? ಇದರ ಹಿನ್ನೆಲೆ ಏನು? ಗುರುಗಳೇ, ಚಂದ್ರನ ಯಾಕೆ ನೋಡಬೇಕು ನಾವು ಯುಗಾದಿ ಹಬ್ಬದ ದಿನ? ಪಾಪ ಬೇಜಾರಾಗಿದೆ ನೋಡೋಣ ತಲೆ ಎತ್ಕೊಂಡು ಅಂತ. ಏನು ಹೇಳುತ್ತೆ ಚಂದ್ರ ದರ್ಶನಂ ಪಾಪ ಪುಣ್ಯ ಪರಿವರ್ತನಂ ಅಂತ ಏನು ಹೇಳುತ್ತೆ. ಚಂದ್ರನಿಗೆ ಕಶ್ಯಪ ಋಷಿಗಳಿಗೆ ವಿಶೇಷವಾಗಿರ್ತಕ್ಕಂಥ ನಾವು ಯಾಗವನ್ನು ಮಾಡಿದಾಗ ಕಶ್ಯಪರು ಎಲ್ಲ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ 27 ನಕ್ಷತ್ರಗಳು ರಾಶಿಗಳಿರ್ತಕ್ಕಂಥದ್ದು. ಆ ರಾಶಿಗಳು 12 ಇದ್ರೂ 27 ಹೆಣ್ಣು ಮಕ್ಕಳು ಇರ್ತಕ್ಕಂಥದ್ದು. 64 ಹೆಣ್ಣು ಮಕ್ಕಳಲ್ಲಿ 27 ಜನ ಚಂದ್ರನಿಗೆ ಮದುವೆ ಮಾಡಿಕೊಡ್ತಾನೆ. ಆಗ ಚಂದ್ರನಿಗೆ ಮದುವೆ ಮಾಡಿಕೊಟ್ಟಾಗ ಚಂದ್ರನ ಹೆಂಡತಿನ ರೋಹಿಣಿ ಪಕ್ಕದಲ್ಲಿ ಇರ್ತಾಳೆ. ಯಾವಾಗಲೂ ರೋಹಿಣಿ ಜೊತೆನೇ ಇವ್ನು ಚಂದ್ರ ಓಡಾಡೋದ್ರಿಂದ ಆಗ ಶಾಪಗ್ರಸ್ತರಾಗಿ ಎಲ್ಲ ಬೇರೆ ಹೆಂಡತಿರೆಲ್ಲ ಇರ್ತಕ್ಕಂಥವ್ರು ಆ ತಂದೆಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಅಪ್ಪ ನೋಡಪ್ಪ, ನಮ್ಮನ್ನು ಮದುವೆ ಮಾಡಿಕೊಟ್ರು ಸಹ ಯಾವಾಗಲೂ ರೋಹಿಣಿ ಜೊತೆನೇ ಇರ್ತಾರೆ. ಆಗ ಶಾಪಗ್ರಸ್ತರಾಗಿರ್ತಕ್ಕಂಥ ಅವನಿಗೆ ಪರಿಪೂರ್ಣವಾಗಿ ಕುಷ್ಠರೋಗ ಬರ್ತಕ್ಕಂಥ ಅವಕಾಶ ಆಗುತ್ತೆ ಚಂದ್ರನಿಗೆ. ತದನಂತರ ಆ ಶಾಪದ ಜೊತೆಗೆ ಚಂದ್ರ ದರ್ಶನ ಮಾಡಿರತಕ್ಕಂಥ ಸಮಯದಲ್ಲಿ ಹಾಲಲ್ಲಿ ದರ್ಶನವನ್ನು ಮಾಡಿದಾಗ ಆ ಕರ್ಮಗಳು ಇವನಿಗೆ ಬರಲಿ ಅಂತ ಕೃಷ್ಣ ಪರಮಾತ್ಮನ ಮುಖಾಂತರ ಶಾಪಗ್ರಸ್ತರಾಗ್ತಾರೆ. ಚಂದ್ರನಿಗೆ 2 ಶಾಪ ಆಯಿತು. 3ನೇ ಶಾಪ ದರ್ಶನವಾದಾಗ ಏನೇ ಮಾಡ್ತಾನೆ ಅಂದರೆ ಅವನು ವಿಶೇಷವಾಗಿ ಚಂದ್ರ ಗೌತಮ ಋಷಿಗಳ ಹೆಂಡತಿ ಜೊತೆಗೆ ಸಂಸಾರವನ್ನು ಮಾಡೋಕ್ಕೆ ಹೋಗಿದಾಗ ಇವನ ವೇಷವನ್ನು ಹಾಕ್ಕೊಂಡು ಹೋಗ್ತಾನೆ. ಆಗ ಅಹಲ್ಯ ಸಮೇತವಾಗಿರ್ತಕ್ಕಂಥ ಆ ಶಾಪವನ್ನು ಒಳಗಾಗ್ತಾನೆ. ಚಂದ್ರನಿಗೆ ಮುಕ್ತಿ ಮೋಕ್ಷ ಯಾರು ಕೊಡ್ತಾನೆ ಅಂದರೆ ಪರಮೇಶ್ವರನ್ ಕೇಳ್ತಾನೆ, ಚಂದ್ರಮೌಳೇಶ್ವರನ್ ಕೇಳ್ತಾನೆ. ವಂದೇ ಶಮು ಉಮಾಪತಿಂ ಸುರಗುರು ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶುನಾಂ ಪತಿಂ ವಂದೇ ಸೂರ್ಯಶಶಾಂಕ ವಂದೇ ನಯನ ವಂದೇ ಮುಕುಂದ ಪ್ರೇಮ್ ವಂದೇ ಭಕ್ತ ಜನಾಶ್ರಯಂಚ ವರದ ವಂದೇ ಶಿವಂ ಶಂಕರಂ. ಆ ಶಂಕರನಿಗೆ ವಿಶೇಷವಾಗಿ ಅಭಿಷೇಕ ಪೂಜಾ ಪುನಸ್ಕಾರ. ಅದಕ್ಕೆ ಸೌರಾಷ್ಟ್ರೇ ಸೋಮನಾಥಂಚ, ಸೋಮನಾಥದಲ್ಲಿ ಚಂದ್ರನಿಗೆ ದೋಷ ಪರಿವರ್ತನೆ ಆಗುತ್ತೆ. ಆಗ ಒಂದು ಅನುಗ್ರಹ ಕೊಡ್ತಾನೆ. ಯಾವುದೇ ಹಬ್ಬ ಹರಿದಿನಗಳಲ್ಲಿ ಮಾಡಿದಾಗ ಗಣಪತಿ ಹಬ್ಬದ ದಿವಸ ಚಂದ್ರನ ನೋಡಲೇಬಾರ್ದು. ಆದ್ರೆ ಸಂಕಷ್ಟಹರ ಚತುರ್ಥಿ ದಿವಸ ಚಂದ್ರನ ನೋಡೇ ಪರಿಪೂರ್ಣೆ ಮಾಡ್ಕೋಬೇಕು. ಗ್ರಹಣದ ದಿವಸ ಯಾವ ಕಾಲಕ್ಕೂ ಚಂದ್ರ ನೋಡಬಾರ್ದು, ಮರುದಿವಸನೇ ಚಂದ್ರನ ದರ್ಶನ ಮಾಡ್ಕೊಂಡು ಪರಿವರ್ತನೆ ಮಾಡ್ಕೋಬೇಕು. ಸಂಕ್ರಾಂತಿ ಹಬ್ಬಕ್ಕೆ ಆದಮೇಲೆ ಶಿವರಾತ್ರಿ ಬಂದಾಗ ಶಿವನಿಗೆ ಧ್ಯಾನವನ್ನ ಮಾಡಿದಾಗ ಶಿವರಾತ್ರಿ ಎಂದು ಪೂರ್ತಿಯಾಗಿ ಅವನು ಜಾಗರಣೆ ಮಾಡಿದ್ರೆ ಮರುದಿವಸ ಚಂದ್ರ ದರ್ಶನ ಮಾಡಿದ ನಂತರೇ ಊಟವನ್ನು ಸ್ವೀಕರಿಸಬೇಕು. ಅಲ್ಲಿವರೆಗೂ ಜಾಗರಣೆ ಲೆಕ್ಕ. ಹಾಗೆ ಯುಗಾದಿ ಹಬ್ಬದ ದಿವಸ ಚಂದ್ರ ದರ್ಶನ ಮಾಡಿದಾಗ ಮನಸೋ ಕಾಯಕ ಚಂದ್ರ, ಮನಸ್ಸನ್ನ ಕಾಯ್ತಕ್ಕಂಥವನು ಚಂದ್ರ. ಜಾತಯ ಚಂದ್ರ ಅಂತ ತಾಯಿಗೆ ಸಂಬಂಧವಾಗಿರ್ತಕ್ಕಂಥ ಚಂದ್ರ. ಮನಃಶಾಂತಿ ಒಬ್ಬ ಮನುಷ್ಯನ ಬೇಕೇ ಬೇಕು. ಎಷ್ಟೇ ಕೋಟ್ಯಾಂತರ ರೂಪಾಯಿ ಇರಲಿ, ಮನಃಶಾಂತಿ ಇಲ್ಲದ್ರೆ ಆಗಲ್ಲ. ಚಂದ್ರ ರಾಶಿ ಫಲವನ್ನು ಕೊಡ್ತಕ್ಕಂಥವನು. ರಾಶಿಯಲ್ಲಿ ಕೂತಿರೋ ಚಂದ್ರನಿಗೆ ನಮ್ಮ ರಾಶಿ ಚೆನ್ನಾಗಿರಲಿ, ನಮ್ಮ ನಕ್ಷತ್ರ ಚೆನ್ನಾಗಿರಲಿ. ಅವರೆಲ್ಲರೂ 3 ಪೋರ್ಟ್ಫೋಲಿಯೋ ಹಂಚ್ಕೊಂತಾರೆ. ಒಂದೊಂದು ರಾಶಿನೋ 3 ನಕ್ಷತ್ರ ಹಂಚ್ಕೊಂತಾರೆ. ಒಬ್ಬೊಬ್ಬರು 9 ಪಾದಗಳನ್ನ ಹಂಚ್ಕೊಂತಾರೆ. ಅಶ್ವಿನಿ ಭರಣಿ ಕೃತಿಕ ಅಂದಾಗ ಅಶ್ವಿನಿ 4 ಪಾದಗಳು ಒಂದು ಮನೇಲಿ ಇರ್ತಾನೆ. ಒಂದು ಲಿಫ್ಟಲ್ಲಿ ಸೇರ್ಕೊಂಡ್ಬಿಟ್ರು 4 ಜನ. ಭರಣಿ ಅವ್ರು 4 ಪಾದಗಳು ಸೇರ್ಕೊಂಡ್ಬಿಟ್ರು. ಸೊ 8 ಜನ ಸೇರ್ಕೊಂಡ್ಬಿಟ್ರು. ಇನ್ನೊಂದು ಪಾದ ಮಾತ್ರ ಇದೆ. ಆವಾಗ ಏನು ಮಾಡಿದೆ, ಅಶ್ವಿನಿ ಭರಣಿ ಕೃತಿಕ. ಕೃತಿಕನ್ನು ಒಂದು ಪಾದ ಮಾತ್ರ ಇಲ್ಲಿ ಇನ್ನು ಮಿಕ್ಕಿದ. ಅದಕ್ಕೆ ಕೃತಿಕಾ ನಕ್ಷತ್ರದವ್ರಿಗೆ ಏನು ಮಾಡಬೇಕು, ಮೇಷರಾಶಿ ನೋಡಬೇಕು, ವೃಷಭ ರಾಶಿನೂ ನೋಡ್ತಕ್ಕಂಥದ್ದು. ಸೊ 2 ನೋಡ್ಕೊಳ್ಳದೆ ಇದ್ರೆ ಯಾರೋ ಕೃತಿಕಾ ನಕ್ಷತ್ರದ ಪ್ರಯೋಜನ ಇಲ್ಲ. ಹಾಗೆ ಒಂದೊಂದು ರಾಶಿಯಲ್ಲೂ ಅಕಸ್ಮಾತ್ 2 ಮನೆ ಬಂದ್ರೆ ದ್ವಿಕಲತ್ರ ಯೋಗ ಆಗತ್ತೆ, ಸಂಧಿಗಳಾಗತ್ತೆ. ಸೊ ಸಂಧಿ ಶಾಂತಿಯನ್ನ ಯಾರು ಮಾಡ್ತಾರೆ ಅಂದ್ರೆ 2 ಗ್ರಹಗಳು ಒಂದು ಮನೇಲಿ ಇದ್ರೆ, ಯಾರಿಗಾದ್ರೂ 3 ಗ್ರಹಗಳು ಒಂದು ಮನೆಗಿದ್ರೆ ಚಂದ್ರ ದೋಷಗಳು ಇದ್ದೇ ಇರುತ್ತೆ ಅಂತ ಅರ್ಥ. ಫಿಕ್ಸ್ಡ್ ಡಿಪಾಸಿಟ್ ಇದ್ದ ಹಾಗೆ. ಆವಾಗ ಅದಕ್ಕೆ ಚಂದ್ರ ದರ್ಶನ ಮಾಡಿ. ಸೊ ಒಂದು ಮನೇಲಿ ಗಂಡನಿಗಿದ್ರೆ ಹೆಂಡತಿಗಿರಲ್ಲ, ಅಥವಾ ಮಕ್ಕಳಿಗಿರ್ಬೋದು, ಮೊಮ್ಮಕ್ಕಳಿಗಿರ್ಬೋದು, ಅತ್ತೆಗಿರ್ಬೋದು, ತಾಯಿಗಿರ್ಬೋದು, ಗೊತ್ತಿರಲ್ಲ. ಸೊ ಒಂದು ಮನೆ ಕುಟುಂಬದಲ್ಲಿ ಒಬ್ಬೊಬ್ಬರು ರಾಶಿನೂ ಬೇರೆ, ಒಂದೊಂದು ನಕ್ಷತ್ರ ಬೇರೆ, ಅವರವರ ಹುಟ್ಟಿದ ಸಮಯ ಬೇರೆ, ಅವರವರ ತಂದೆ ತಾಯಿ ಹುಟ್ಟಿರ್ತಕ್ಕಂಥವ್ರು ಬೇರೆ ಬೇರೆಯವರು, ಅನ್ಯ ಧರ್ಮದಲ್ಲಿ ಹುಟ್ಟಿರ್ತಾರೆ. ಯಾವ್ಯಾವ ಧರ್ಮದಲ್ಲಿ ಹುಟ್ಟಿದ್ರು ಪರಿವರ್ತನೆ. ಅದಕ್ಕೆ ನಾವೆಲ್ಲ ಸೂರ್ಯವಂಶಸ್ಥರಾಗಿದ್ದು ಚಂದ್ರ ದರ್ಶನ, ಅದು ಆಪೋಸಿಟ್ ಪೋಲ್ಸ್ ರಿಯಾಕ್ಷನ್. ಸೊ ಅದಕ್ಕೆ ಸೂರ್ಯ ಪರಿವರ್ತನೆ ಮಾಡಬೇಕು. ಚಂದ್ರನಿಗೆ ಯಾರು ವಂಶಸ್ಥರಾಗಿರ್ತಾರೆ ಅವರೆಲ್ಲ ಸೂರ್ಯ ದರ್ಶನ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲ ಏನು ಮಾಡ್ತೀವಿ, ಪೂರ್ತಿಯಾಗಿ ತಾಯಿಗೆ ಹುಟ್ಟಿರೋದ್ರಿಂದ ಕೃಷ್ಣ ವಂಶವೇ ನೋಡ್ಕೋಬೇಕು. ಅದಕ್ಕೆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ನೋಡು. ಸೊ ಈ ಹಬ್ಬ ಬರ್ತಕ್ಕಂಥ ಸಮಯದಲ್ಲಿ ನಾವು ಈ ಸಂವತ್ಸರ ಪರಿವರ್ತನೆ ಮಾಡ್ಕೊಳ್ಳುವಾಗ ಚಂದ್ರ ದರ್ಶನ ಮಾಡಿಕೊಂಡ್ರೆ ಸಾಯಂಕಾಲಕ್ಕೆ ಪೂರ್ತಿ ದಿನದ ಯುಗಾದಿಯನ್ನು ಆಚರಿಸಿದ್ದೀವಿ ಅವನಿಗೆ ಒಪ್ಪಿಸ್ತಕ್ಕಂಥದ್ದು.